ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಹರಪನಹಳ್ಳಿಯ ಜನಪ್ರಿಯ ಶಾಸಕಿ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ರವರು ಇಂದು ಹರಪನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಲಾಯಿತು. ಕ್ಯಾಂಟೀನಿನ ಸ್ವಚ್ಛತೆಯನ್ನು ಪರಿಶೀಲನೆ ಮಾಡಿ ರುಚಿಯಿಂದ ಅಡುಗೆ ಮಾಡುವಂತೆ ಸಿಬ್ಬಂದಿಗೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು, ಮಕ್ಕಳು ಭಾಗವಹಿಸಿದರು. ವರದಿ ಎಚ್. ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್ ಟಿವಿ ಕನ್ನಡ, ಹರಪನಹಳ್ಳಿ. ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿದೆ. ಈ ಪ್ರಾಜೆಕ್ಟನ್ನು 2018ರಲ್ಲಿ ಹಿರಿಯ ಮುಖ್ಯಮಂತ್ರಿಯವರು, ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಅವರ ಯೋಜನೆಯನ್ನು, ಅವರ ಕನಸನ್ನು ಇಂದಿರಾ ಕ್ಯಾಂಟೀನ್ ಅಂತ, ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಇದು ರವಿಯವರ ಕಾಲದಲ್ಲಿ ಆಗಿದ್ದು. ಇಂದಿರಾ ಕ್ಯಾಂಟೀನ್ 7 ವರ್ಷದಿಂದಲೂ ಇದು ಆಗಿರಲಿಲ್ಲ. ಇವತ್ತು ಇದಕ್ಕೆ ಇಂದಿರಾ ಕ್ಯಾಂಟೀನ್ ಇವತ್ತಿನ ಮುಖ್ಯಮಂತ್ರಿಗಳು ಬಂದು ಆದೇಶ ಮಾಡಿಕೊಟ್ಟಾದ್ಮೇಲೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿರೋದು. ಇದು ವಿದ್ಯಾರ್ಥಿಗಳಿಗೆ, ಕೂಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ, ಆಮೇಲೆ ಮನೆಯಲ್ಲಿ ಊಟಕ್ಕೆ ಮಾಡಿಕೊಡೋರು ಯಾರು ಇಲ್ಲ ಅಂತ ಇರುವಂಥ ವೃತ್ತರಿಗೆ ಎಲ್ಲರಿಗೂ ಇದು ಅನುಕೂಲ ಆಗುವಂಥದ್ದು. ಇದು ಒಟ್ಟು 3 ಊಟ, 1 ತಿಂಡಿ, 2 ಊಟ ಕೊಡುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಇರುತ್ತೆ, ಉಪ್ಪಿಟ್ಟು ಅಥವಾ ಇಡ್ಲಿ ವಡ. ಮಧ್ಯಾಹ್ನ ಅದಕ್ಕೆ 5 ರೂಪಾಯಿ. 5 ರೂಪಾಯಿ ಏನು ಸಿಗಲ್ಲ, ನಿಮಗೆ ಗೊತ್ತಿದೆ. 5 ರೂಪಾಯಿ. ಮಧ್ಯಾಹ್ನ ಊಟಕ್ಕೆ 10 ರೂಪಾಯಿ, ರಾತ್ರಿ ಊಟಕ್ಕೆ 10 ರೂಪಾಯಿ, ಒಂದು ದಿನಕ್ಕೆ 25 ರೂಪಾಯಿ. ಬಟ್ ಒಬ್ಬ ಮನುಷ್ಯನಿಗೆ ಆಗೋದು 2 ಊಟ 1 ತಿಂಡಿ ಆಗೋದು 57 ರೂಪಾಯಿ ಆಗುತ್ತೆ. ಆ 57 ರೂಪಾಯಲ್ಲಿ 25 ರೂಪಾಯಿ ಇಂದಿರಾ ಕ್ಯಾಂಟೀನಲ್ಲಿ ಕಲೆಕ್ಟ್ ಮಾಡ್ತಾರೆ. ಮಿಕ್ಕಿದ್ದು 32 ರೂಪಾಯಿ ಇದೆಯಲ್ಲ, ಅದು ಕಾರ್ಪೊರೇಷನ್ಗಳು ಆಗಲಿ ಮಾಡ್ಕೊಳೋವಂಥದ್ದು, ಭರಿಸೋವಂಥದ್ದನ್ನ ಸ್ಥಳೀಯ ನಮ್ಮ ಪುರಸಭೆಯವರು, ನಗರಸಭೆ, ಕಾರ್ಪೊರೇಷನ್, ಅದು ಮಹಾನಗರ ಪಾಲಿಕೆ, ಇವರೆಲ್ಲ ಭರಿಸೋವಂಥದ್ದು ಮಾಡ್ತಾರೆ. 32 ರೂಪಾಯಿ ಸರ್ಕಾರದ್ದು ಸಂಸ್ಥೆಗಳು ಭರಿಸಬೇಕು, ಸ್ಥಳೀಯ ಸಂಸ್ಥೆಗಳು ಅಂತ ಒಂದು ಆರ್ಡರ್ ಮಾಡಿರೋದು. ಇಲ್ಲಿ ಪ್ರತಿದಿನ ಇಲ್ಲಿ ಶಾರ್ಟ್ ಲಿಸ್ಟ್ ಇದೆ. ಭಾನುವಾರ ಏನು, ಸೋಮವಾರ ಏನು, ಮಂಗಳವಾರ ಏನಿದೆ. ಉದಾಹರಣೆ ಒಂದು ಹೇಳೋಕೆ ಇಷ್ಟಪಡ್ತೀನಿ. ಭಾನುವಾರ ನಿಮಗೆ ಬೆಳಗಿನ ಉಪಹಾರ 3 ಇಡ್ಲಿ 150 ಗ್ರಾಮ್, ಅದಕ್ಕೆ ಪುದೀನ ಚಟ್ನಿ 10 ಗ್ರಾಮ್, ಅವತ್ತು ಅದು ಒಂದು ಇರುತ್ತೆ. 2ನೇ ಐಟಮು ಕೇಸರಿ ಬಾತು, ಖಾರ ಬಾತು, ಚಟ್ನಿ ಇರುತ್ತೆ ಸೋಮವಾರ. ಮಧ್ಯಾಹ್ನ ಊಟ ಅನ್ನ 300 ಗ್ರಾಮು, ಅಲಸಂದಿ ಕಾಳು ಸಾಂಬಾರು, ಅದು ಖೀರು ಪಾಯಸ. ಅಲ್ಲಿ ಇನ್ನೊಂದು ಐಟಮ್ ಇದೆ, ರಾಗಿ ಮುದ್ದೆ, ಆಮೇಲೆ ಸೊಪ್ಪಿನ ಸಾಂಬಾರು, ಖೀರಿರುತ್ತೆ. 2 ಐಟಮ್. ಯಾವ್ದು ಬೇಕೋ ಅದು ತೊಗೋಬೋದು. ಅದು ಯಾವುದೇ ತೊಗೊಂಡ್ರು, ಮುದ್ದೆನಾರು ತೊಗೊಳ್ಳಿ, ಇಲ್ಲ ಅನ್ನನಾರು ತೊಗೊಳ್ಳಿ, 10 ರೂಪಾಯಿ ಅಂತ ಕಾಯಂ. ಮತ್ತು ರಾತ್ರಿ ಊಟ ಅನ್ನ ಮತ್ತು ಮೊಳಕೆ ಕಾಳು ಸಾಂಬಾರು, ಮತ್ತು ಇನ್ನೊಂದು ರಾಗಿ ಮುದ್ದೆ, ಸೊಪ್ಪಿನ ಸಾಂಬಾರು ರಾತ್ರಿ ಊಟ. ಟೈಮಿಂಗ್ಸು ಮಂಗಳವಾರ ಇದೆ, ಇಲ್ಲಿ ಚಪಾತಿ ಇದೆ, ಮಂಗಳವಾರ ಚಪಾತಿ ಇದೆ. ಅದಕ್ಕೆ ನಮ್ಮದು ಜೋಳದ ರೊಟ್ಟಿ ಅಥವಾ ಚಪಾತಿ ಇರುತ್ತೆ. ಚಪಾತಿ ಇರೋ ದಿವಸ ಚಪಾತಿ ಇರುತ್ತೆ, ಮುದ್ದೆ ಇರೋ ದಿವಸ ಜೋಳದ ರೊಟ್ಟಿ. ಇದು ಎಲ್ಲ ಥರದ ಸೇಮ್ ಇದೇ ಇರುತ್ತೆ. 7 ದಿವಸನೂ ಇದೇ ಥರ ಇರುತ್ತೆ. ಅನ್ನ ಸಾಂಬಾರು,
ಚಪಾತಿ, ರಾಗಿ ಮುದ್ದೆ ದಿವಸ ಜೋಳದ ರೊಟ್ಟಿ ಈ ಥರ ಇರುತ್ತೆ. ಒಟ್ಟು 25 ರೂಪಾಯಿ. ಇದು ವಿದ್ಯಾರ್ಥಿಗಳಿಗೂ ಅನುಕೂಲ. ಯಾಕಂದರೆ ನನಗೆ ಗೊತ್ತಿದ್ದಂಗೆ ಇಲ್ಲಿ 25 ರೂಪಾಯಿಗೆ 2 ಇಡ್ಲಿ, 1 ವಡ ಬರುತ್ತೆ. ಊಟ ಅಂತೂ ಇನ್ನೂ ಜಾಸ್ತಿ ಊಟ ಇಲ್ಲ. ಕಾಫಿ ಕೊಟ್ಟರೆ ಅದಕ್ಕೆ ನೀವು ಪೇ ಮಾಡ್ಕೋಬೇಕು. ಕಾಫಿಗೆ ಮಾತ್ರ, ಟೀ ಮತ್ತು ಕಾಫಿ ನೀವೇನೇ ಮಾಡಿದ್ರು ಅದಕ್ಕೆ ಏನು ಅಮೌಂಟ್ ಇರ್ತಾರೆ ನೀವು ಕಾಫಿ ಕುಡಿಯೋರು ಅದನ್ನು ದುಡ್ಡು ಕೊಟ್ಟು ಕುಡಿಬೇಕು. ಬಟ್ ಇದರಲ್ಲಿ ಬಂದಿದ್ದು ಅದು ಇಲ್ಲ. ಈ ಥರ ಇದೆ. ಇವತ್ತು ಸಿದ್ದರಾಮಯ್ಯವರ ಉದ್ದೇಶ ಮತ್ತು ರವಿಯವರ ಉದ್ದೇಶ, ಕನಸು ನನಸಾಯ್ತು. ಇವತ್ತು ಇಂದಿರಾ ಕ್ಯಾಂಟೀನ್ ನಮ್ಮದು ತುಂಬ ನಾವು ಎಲ್ಲ ಇದು ಮಾಡಿ ಎಲ್ಲರೂ ಪೇಪರಲ್ಲೂ ಬರೆದಿದ್ರು. ಬಟ್ ಬರೆಯೋದಕ್ಕೆ ನನಗೇನು ತೊಂದರೆ ಇಲ್ಲ. ಬಟ್ ಇಡೀ ಕರ್ನಾಟಕದಲ್ಲಿ 170 ಇವತ್ತು ನಮ್ಮ ಉದ್ಘಾಟನೆ ಆಗ್ತಾ ಇರೋದು 170 ನಗರ ಸ್ಥಳೀಯ ಸಭಾ 248 ಇಂದಿರಾ ಕ್ಯಾಂಟೀನು 15 ಮಾರ್ಚ್ ಒಳಗೆ ಕೊಡೋದು. ಇವತ್ತು ಎಲ್ಲರಿಗೂ ಕ್ಯಾಂಟೀನ್ ಕೊಡಬೇಕಂದ್ರೆ ಟೆಂಡರ್ ತಂದೆ ಕೊಡಬೇಕಾಗುತ್ತೆ. ಎಲ್ಲ ಒಂದಕ್ಕೆ ಕೊಡೋದಿಲ್ಲ. ಎಲ್ಲರೂ ಇಡೀ ರಾಜ್ಯದ್ದು ಸೇರಿಬಿಟ್ಟು ಕ್ಯಾಂಟೀನ್ಗೆ ಟೆಂಡರ್ ಕರೆದು ಒಬ್ಬೊಬ್ಬರಿಗೆ ಅದನ್ನು ಕೊಡ್ತಾರೆ. ಅದರಿಂದ ಟೈಮ್ ಹಿಡಿಯುತ್ತೆ. ವಿಜಯನಗರದಲ್ಲಿ ನನಗೆ ಗೊತ್ತಿದ್ದಂಗೆ ಇನ್ನು ನಾನು ತಿಳ್ಕೊಂಡಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿ ಇಂದಿರಾ ಕ್ಯಾಂಟೀನು ಇಲ್ಲ. ವಿಜಯನಗರದ ಸೆಕೆಂಡ್ ಸ್ಟೇಜಲ್ಲಿ ಫಸ್ಟ್ ಇನಾಗ್ರೇಷನ್ ಇದೆ. ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಫಸ್ಟ್ ಇನಾಗ್ರೇಷನ್ ಆಗ್ತಿರೋದು. ಅಂದರೆ ಈ ಸಲ ನಮ್ಮ ಅಧಿಕಾರ ಬಂದಾದಮೇಲೆ ಇಂದಿರಾ ಗಾಂಧಿ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮತ್ತೆ ಮರುಸ್ಥಾಪನೆ ಮಾಡಬೇಕು. ಯಾವುದು ಅರ್ಧ ಆಗಿದೆ ಅದು ಕಂಪ್ಲೀಟ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಾದ ಮೇಲೆ ನಾವು ಇದು ಶುರು ಮಾಡಿದ್ದು. ಇದು 2ನೇ ಹಂತ ಇಂದಿರಾ ಕ್ಯಾಂಟೀನು. ಈ ಇಂದಿರಾ ಕ್ಯಾಂಟೀನಲ್ಲಿ ವಿಜಯನಗರದ್ದು ಮೊದಲೇದು ನಮ್ಮ ಹರಪನಹಳ್ಳಿ ಆಗಿದೆ. ಮೊದಲೇ ಸಲ ನಮ್ಮಲ್ಲಿ ಮೋಸ್ಟ್ಲಿ ಎಲ್ಲೇ ಆಗಿದೆಯೋ ನನಗೆ ಅಷ್ಟು ಐಡಿಯಾ ಇಲ್ಲ. ಏನೋ ಹಡಗಲಿ ಅಂತ ಹೇಳ್ತಾರೆ. ಹಡಗಲಿ ಆಗಿದೆ, ಹೊಸಪೇಟೆ ಮತ್ತು ಕೂಡ್ಲಿಗಿ 3 ಕಡೆ ಆಗಿದೆ. ಮತ್ತೆ ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಆಗಿರಲಿಲ್ಲ. ಕಮಲಾಪುರ ಆಗಿಲ್ಲ. ಇವಾಗ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಇದನ್ನ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಯಿತು. ಬೆಳಗ್ಗೆ ಬೇಗ ಬರೋದ್ರಿಂದ 5 ರೂಪಾಯಿ ಕೊಟ್ಟರೆ ಬಸ್ ಚಾರ್ಜೂ 5 ರೂಪಾಯಿ ಇರಲ್ಲ. ಇವಾಗ 5 ರೂಪಾಯಿಗೆ 3 ಇಡ್ಲಿ ಬರುತ್ತೆ ಅಂದರೆ ಇದು ಹೊಟ್ಟೆ ತುಂಬುವಂಥ ಕೆಲಸ. ಸಿದ್ದರಾಮಯ್ಯ ಸರ್ ಅವ್ರದ್ದು ಕನಸು ಬೆಳಿಗ್ಗೆ 7 ಗಂಟೆಯಿಂದ 10:30 ತನಕ ನನಗೆ ಗೊತ್ತಿರೋದು. ಮಧ್ಯಾಹ್ನ 12 ಗಂಟೆಯಿಂದ 2:30 ತನಕ ಮಧ್ಯಾಹ್ನ ಊಟ ಇರುತ್ತೆ. ಸಾಯಂಕಾಲ 7:30ಯಿಂದ 1 ಅವರ್ 2 ಅವರ್ಸ್ ಒಳಗೆ ಎಲ್ಲ ಮುಗಿಸ್ಬೋದು. ಯಾಕಂದರೆ ನಾವು ಬೆಂಗಳೂರಲ್ಲಿ ನಾನು ಹೋಗಿರೋದು ಬೆಳಿಗ್ಗೆ 7-7:30 ಸ್ಟಾರ್ಟ್ ಆಗುತ್ತೆ. 9:30-10 ಗಂಟೆ ತನಕ ಕೊಡ್ತಾರೆ. ಮಧ್ಯಾಹ್ನ ಮಾತ್ರ 12 ಗಂಟೆಯಿಂದ 2:30 ತನಕ ಕೊಡ್ತಾರೆ. ಅಂದರೆ ಅವರು 500 ಜನಕ್ಕೆ ಆಗೋಷ್ಟು ಮಾತ್ರ ಕೊಡೋದು. ಅದ್ರ ಮೇಲೆ ಪಟ್ಟು ಬಂದರೆ ಇರೋದಿಲ್ಲ. ಸೊ 500 ಜನಕ್ಕೆ ಆಗೋವಷ್ಟು ಅದು ಖಾಲಿ ಆಗೋವರೆಗೂ ಟೈಮಿಂಗ್ಸ್ ಇದೆ ಕೊಡ್ತಾರೆ.